ಓಂ 13ನೇ ಅಧ್ಯಾಯದ 4ನೇ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಯತಶ್ಚ ಯತ್ ಸ ಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ತತ್ ಕ್ಷೇತ್ರಂ ಯತ್ ಚ ಯಾದೃಕ್ ಚ ಯತ್ ವಿಕಾರಿ ಯತಃ ಚ ಯತ್ ಸಹ ಚ ಯಃ ಯತ್ ಪ್ರಭಾವಃ ಚ ತತ್ ಸಮಾಸೇನ ಮೇ ಶೃಣು. ಹಿಂದೆ ಕ್ಷೇತ್ರ, ಕ್ಷೇತ್ರಜ್ಞ ಮತ್ತು ಜ್ಞಾನ ಅಂದ್ರೇನು ಅಂತ ಹೇಳಿದ್ದ. ಆ ಕ್ಷೇತ್ರದ ಬಗ್ಗೆ ಮತ್ತೂ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ತತ್ ಕ್ಷೇತ್ರಂ ಯತ್ ತತ್ ಕ್ಷೇತ್ರಂ. ಕ್ಷೇತ್ರ ಅಂದ್ರೆ ಯಾವುದದು? ಯತ್ ಯತ್ ಅಂದ್ರೆ ಯಾವುದು ಅಂತ ಅರ್ಥ. ಯಚ್ಚ ಅನ್ನೋದು ಬಿಡಿಸ್ಕೊಳ್ಬೇಕು. ಯತ್ ಯತ್ ತತ್ ಕ್ಷೇತ್ರಂ ಯಾದೃಕ್ ತತ್ ಕ್ಷೇತ್ರಂ ಯದ್ವಿಕಾರಿ ತತ್ ಕ್ಷೇತ್ರಂ ಯತಃ ತತ್ ಕ್ಷೇತ್ರಂ. ಅಂದ್ರೆ ನೋಡಿ, ಎಲ್ಲ ಕ್ಷೇತ್ರದ ಬಗ್ಗೆ. ಮೊದಲನೇದು ಯತ್ ತತ್ ಕ್ಷೇತ್ರಂ. ಆ ಕ್ಷೇತ್ರ ಅದು ಏನದು, ಹೇಗಿದೆ ಅದು, ಅಥವಾ ಯಾದೃಕ್ ಯಾವ ರೀತಿಯಲ್ಲಿದೆ, ಅದರ ವರ್ಣನೆಗಳು. ಈ ಒಬ್ಬ ವ್ಯಕ್ತಿ ಅಂದ್ರೆ ಬಿಳಿ ಇದ್ದಾನೆ, ಕಪ್ಪಿದ್ದಾನೆ, ತಲೆ ಕೂದಲು ಹೀಗಿದೆ, ಮುಖ ಹೀಗಿದೆ, ಕಣ್ಣು ಹೀಗೆ, ಹಲ್ಲು ಹೀಗೆ ಹೇಳ್ತೀವಲ್ಲ. ಹಾಗೆ ಆ ಕ್ಷೇತ್ರ ಅಂದ್ರೆ ಏನದು, ಅದು ಯಾವ ರೀತಿಯಲ್ಲಿದೆ. ಯದ್ವಿಕಾರಿ, ಯಾವುದರಿಂದ ಆ ಕ್ಷೇತ್ರ ಆದದ್ದು, ಅಥವಾ ಕ್ಷೇತ್ರದ ವಿಕಾರಗಳು ಯಾವುದು. ವಿಕಾರ ಅಂದ್ರೆ ಇಷ್ಟೇ, ಮಣ್ಣಿನ ವಿಕಾರ ಮಡಿಕೆ ಅಂತೀವಿ, ಅಂದ್ರೆ ಮಣ್ಣಿನಿಂದ ಆದದ್ದು ಮಡಿಕೆ. ಹತ್ತಿಯ ವಿಕಾರ ಬಟ್ಟೆ, ಅಂದ್ರೆ ಹತ್ತಿಯಿಂದ ಆದದ್ದು ಬಟ್ಟೆ. ಹಾಗೆ ಈ ಕ್ಷೇತ್ರ ಎಂಬುವಂಥದ್ದು ಯದ್ವಿಕಾರಿ, ಯಾವುದರಿಂದ ಆದದ್ದು, ಮತ್ತು ಕ್ಷೇತ್ರದಿಂದ ಯಾವುದಾಗತ್ತೆ. ಯತಃ, ಯತಃ ಅಂದ್ರೆ ಯಸ್ಮಾತಿಥಿ ಯಾತಃ, ಯಾರಿಂದ ಅವನ ಪ್ರವೃತ್ತಿ. ಈಗ ಇಲ್ಲಿದ್ದಂಥ ಪುಸ್ತಕ ಆ ಕಡೆ ಹೋಗ್ಬೇಕಾದ್ರೆ ಅದ್ರ ಪಾಡಿಗೆ ಅದು ಹೋಗತ್ತಾ? ಅದು ಜಡ, ಹೋಗೋದಿಲ್ಲ. ನಾವು ತೆಗೆದುಕೊಂಡು ಹೋಗಿಟ್ರೆ ಇಲ್ಲಿದ್ದಂಥ ಪುಸ್ತಕ ಆ ಕಡೆ ಹೋಗತ್ತೆ, ಇಲ್ಲಾಂದ್ರೆ ಅಲ್ಲೇ ಇರತ್ತೆ. ಹಾಗೆ ಆ ಕ್ಷೇತ್ರ ಅದು ಯಾರಿಂದ ಪ್ರವೃತ್ತಿಗೆ ಒಳಗಾಗತ್ತೆ, ಅದರ ಪ್ರವರ್ತಕ ಯಾರು. ಯಸ್ಮಾತಿಥಿ ಯತಃ, ಯಾರಿಂದ, ಯಾರಿಂದ ಅದರ ಪ್ರವೃತ್ತಿ. ಒಂದು ಯಂತ್ರ ತಿರುಗಬೇಕು ಅಂದ್ರೆ, ಫ್ಯಾನ್ ತಿರುಗಬೇಕು ಅಂದ್ರೆ ಯಾವುದರಿಂದ ತಿರುಗತ್ತೆ? ವಿದ್ಯುತ್ನಿಂದ ತಿರುಗತ್ತೆ. ಹಾಗೆ ಈ ಕ್ಷೇತ್ರ ಯಾರಿಂದ ತನ್ನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ ಅನ್ನೋದು. ಯತ್ ಯತ್ ಪ್ರಭಾವಶ್ಚ, ಮತ್ತು ಅದರ ಪ್ರಭಾವ ಏನು, ಅಂದ್ರೆ ಅದರಿಂದ ಏನು. ಅದು ಇರೋದ್ರಿಂದಾಗಿ ಇವರಿದ್ದದ್ರಿಂದ ಈ ಕೆಲಸ ಆಗತ್ತೆ. ಫ್ಯಾನ್ ಇದ್ದದ್ರಿಂದ ಗಾಳಿ ಬರುತ್ತೆ, ವಾಷಿಂಗ್ ಮಿಷನ್ ಇದ್ದದ್ರಿಂದ ಬಟ್ಟೆ ಕ್ಲೀನ್ ಆಗತ್ತೆ. ಹಾಗೆ ಯತ್ ಪ್ರಭಾವ, ಆ ಕ್ಷೇತ್ರದ ಪ್ರಭಾವ, ಸಾಮರ್ಥ್ಯ ಏನು. ಹೀಗೆ ಆ ಕ್ಷೇತ್ರ ಅಂದ್ರೆ ಎಂಥದ್ದು, ಅದು ಯಾವ ರೀತಿಯಲ್ಲಿದೆ, ಅದರ ವಿಕಾರಗಳು ಯಾವ್ದ್ಯಾವುದು, ಅದರ ಪ್ರವರ್ತಕ ಯಾರು, ಅದೇನ್ ಕೆಲಸ ಮಾಡತ್ತೆ, ಅದಿದ್ದರಿಂದ ನಮಗೇನು ಉಪಯೋಗ, ಇದೆಲ್ಲವನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಹೇಳೋದು ಹೇಗೆ? ತತ್ ಸಮಾಸೇನ ಮೇ ಶೃಣು. ಸಮಾಸ, ಸಮಾಸ ಅಂದ್ರೆ ಏನು ಅಂದ್ರೆ ಸಂಕ್ಷಿಪ್ತವಾಗಿ ಅಂತ ಅರ್ಥ. ಅದೆಲ್ಲವನ್ನು ನಾನು ಹೇಳ್ತೇನೆ. ಕ್ಷೇತ್ರ ಅಂದ್ರೆ ಏನು, ಅದು ಎಂಥದ್ದು, ಅದರ ವಿಕಾರಗಳು ಯಾವುದು, ಅದರ ಪ್ರೇರೇಪಕ ಶಕ್ತಿ ಯಾರು, ಅವನೆಂಥವನು, ಅವನ ಹಿರಿಮೆಗಳೇನು, ಇದೆಲ್ಲವನ್ನು ಹೇಳ್ತೇನೆ. ಅದನ್ನು ಕೇಳುವವನಾಗು. ಒಟ್ಟು ಕ್ಷೇತ್ರ ಅಂದ್ರೇನು? ಕ್ಷೇತ್ರ ಅಂದ್ರೆ ಗೊತ್ತು, ಬ್ರಹ್ಮಾಂಡ ಮತ್ತು ಪಿಂಡಾಂಡ, ಈ ಜಡ, ಜಡದಿಂದ ನಿರ್ಮಾಣವಾಗಿರುವಂಥದ್ದು. ಅದು ಯಾವುದರಿಂದ, ಬ್ರಹ್ಮಾಂಡವೇ ಕ್ಷೇತ್ರ, ಮತ್ತು ದೇಹ ಪಿಂಡಾಂಡ ಇದು ಕ್ಷೇತ್ರ. ಅದು ಹೇಗೆ ನಿರ್ಮಾಣವಾಯಿತು, ಮತ್ತು ಬ್ರಹ್ಮಾಂಡದ ಗುಣಧರ್ಮಗಳೇ. ಯಾಕೆ ಕ್ಷೇತ್ರ ಅಂದ್ರೆ ಒಂದು ನಮ್ಮ ದೇಹ, ಕ್ಷೇತ್ರ ಅಂದ್ರೆ ಒಂದು ಈ ಜಡ ಪ್ರಪಂಚ ಬ್ರಹ್ಮಾಂಡ, ಅದು ಹೇಗೆ ನಿರ್ಮಾಣವಾಗಿದೆ, ಅದರ ಗುಣಧರ್ಮಗಳೇನು, ಅದು ಯಾವ್ಯಾವ ರೀತಿಯಲ್ಲಿ ಪರಿವರ್ತನೆ ಆಗತ್ತೆ, ಅದು ಹೇಗೆ ಬದಲಾವಣೆ ಆಗತ್ತೆ. ಉದಾಹರಣೆಗೆ ವೇದ ಹೇಳುವಂತೆ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋಸ್ತೇಜ, ತಸ್ಮಾತ್ ಸಲಿಲಂ. ಪರಮಾತ್ಮನಿಂದಾಗಿ ಆಕಾಶ ಹುಟ್ಟತ್ತೆ, ಆಕಾಶದಿಂದಾಗಿ ಆಕಾಶಾತ್ ವಾಯು, ವಾಯು ಹುಟ್ಟತ್ತೆ, ವಾಯುವಿನಿಂದಾಗಿ ತೇಜಸ್ಸು, ತೇಜಸ್ಸಿನಿಂದಾಗಿ ನೀರು, ನೀರಿನಿಂದಾಗಿ ಭೂಮಿ. ಹೀಗೆ ಪಂಚಭೂತಗಳ ಸೃಷ್ಟಿಯ ಕ್ರಮ. ಹೀಗೆಲ್ಲ ಯಾವ ಯಾವ ರೀತಿಯಲ್ಲಿ
ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವುದರಿಂದ ಯಾವ್ದು ಹುಟ್ಟತ್ತೆ, ಯಾ ಅದು ಆತರ ಪರಿವರ್ತನೆ ಆಗ್ಲಿಕ್ಕೆ ಪರಿವರ್ತಕ ಯಾರು? ಮಣ್ಣು ಮಡಕೆ ಆಗ್ಲಿಕ್ಕೆ ಒಬ್ಬ ಕುಂಬಾರ ಬೇಕು. ಹಾಗೆ ಮೂಲ ವಸ್ತು ಪ್ರಕೃತಿ ಸತ್ವಗುಣ ರಜೋಗುಣ ತಮೋಗುಣ, ಆ ಮೂಲ ವಸ್ತು ಇಷ್ಟೆಲ್ಲ ರೀತಿಯಲ್ಲಿ ಒಂದು ಚಿನ್ನದ ಅದಿರು ಮೂಲ ವಸ್ತು, ಅದು ಒಂದು ಬಂಗಾರದ ಸರವಾಗಿಯೋ ಬಳೆಯಾಗಿಯೋ ಉಂಗುರವಾಗಿಯೋ ಪರಿವರ್ತನೆ ಆಗಬೇಕು ಅಂತ ಆದ್ರೆ ಪರಿವರ್ತನೆ ಮಾಡ್ತಕ್ಕಂಥ ಆ ಪರಿವರ್ತಕ ಯಾರು? ಇದೆಲ್ಲವನ್ನು ಕೂಡ ನಾನು ನಿನಗೆ ಸಮಾಸೇನ ಮೇ ಶೃಣು. ಮೇ ಅಂದ್ರೆ ನನ್ನಿಂದ ಅಂತ, ನನ್ನಿಂದಾಗಿ ನೀನು ಸಮಾಸದಿಂದ ಕೇಳುವವನಾಗು. ಸಮಾಸ ಶಬ್ದಕ್ಕೆ ಸಂಕ್ಷಿಪ್ತವಾಗಿ ಸೂತ್ರ ರೂಪದಿಂದ ಹೇಳೋದು ಅಂತಾರೆ. ಹಾಗೆ ಸೂತ್ರ ರೂಪದಿಂದಾಗಿ ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳುವವನಾಗು. ತತ್ ಸಮಾಸೇನ ಮೇ ಶೃಣು, ನನ್ನಿಂದಾಗಿ ನೀನು ಕೇಳುವವನಾಗು. ಯಾಕಂದ್ರೆ ಇದೆಲ್ಲ ಹೇಳಬೇಕಾದವನು ಯಾರು? ಯಾರು ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೋ ಅವನೇ ಹೇಳಬೇಕು. ಅಡಿಗೆಯವನ ಹತ್ರ ಹೋಗಿ ಅಡಿಗೆ ಮಾಡುವ ಕ್ರಮ ಹೇಗೆ ಅಂತ ಕೇಳಬೇಕು ಹೊರತು ಅಡಿಗೆಯ ಬಗ್ಗೆ ಗೊತ್ತಿಲ್ಲದವನ ಹತ್ರ ಹೋಗಿ ಈ ಅಡಿಗೆ ಹೇಗೆ ಮಾಡಿದ ಅಂತ ಕೇಳಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ಜಗತ್ತನ್ನ ನಿರ್ಮಾಣ ಮಾಡಿದವನು ಭಗವಂತ, ಅವನೇ ಹೇಳಬೇಕು. ಆ ಭಗವಂತನೇ ಇದೆಲ್ಲವನ್ನು ಹೇಳಬೇಕು ಹೊರತು ಬೇರೆ ಯಾರು ಹೇಳಿದ್ರೆ ಅದು ಸರಿಯೂ ಇರೋದಿಲ್ಲ ಮತ್ತು ಅದರ ಬಗ್ಗೆ ಮಹತ್ವನೂ ಇರೋದಿಲ್ಲ. ಹಾಗಾಗಿ ಜಗತ್ತಿನ ಸೃಷ್ಟಿಕರ್ತೃವಾಗಿರತಕ್ಕಂಥ ಭಗವಂತ ಅಂತ ಯಾರಿದ್ದಾನೆ ಅವನೇ ಇದೆಲ್ಲವನ್ನು ಕೂಡ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ತತ್ ಅದೆಲ್ಲವನ್ನು ಮೇ ಶೃಣು, ನನ್ನಿಂದಾಗಿ ನೀನು ಕೇಳುವವನಾಗು ಅಂತ ಹೇಳ್ತಾ ಇದ್ದಾನೆ. ತತ್ ಕ್ಷೇತ್ರಂ, ಆ ಕ್ಷೇತ್ರವು ಅಂದ್ರೆ ಭಗವಂತನ ನಿವಾಸಕ್ಕೆ ಕಾರಣವಾದದ್ದು ಕ್ಷೇತ್ರ, ಅಂತಹ ಕ್ಷೇತ್ರವು ಅಂತ ಹಿಂದೆ ಹೇಳ್ಬಿಟ್ಟಿದ್ದ ಕೃಷ್ಣ. ಕ್ಷೇತ್ರಜ್ಞಂ ಚಾಪಿ ಮಾಮಿದ್ದಿ ಸರ್ವಕ್ಷೇತ್ರೇಶು ಭಾರತ, ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತದ್ ಜ್ಞಾನಂ ಮತಂ ಮಮ ಅಂತ. ಈ ಸರ್ವಕ್ಷೇತ್ರೇಶು, ಕ್ಷೇತ್ರಜ್ಞ ಅಂದ್ರೆ ನಾನು, ಸಕಲ ಕ್ಷೇತ್ರಗಳಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳಿದ್ದಾನಲ್ವಾ. ಹಾಗಾಗಿ ತತ್ ಕ್ಷೇತ್ರಂ ಅಂದ್ರೆ ನನ್ನ ಇರುವಿಕೆಗೆ ಕಾರಣವಾದಂತ ಅಥವಾ ನಾನು ಎಲ್ಲಿದ್ದೇನೋ ಆ ಕ್ಷೇತ್ರ, ನನ್ನ ಆವಾಸ ಸ್ಥಾನ ಎಂಬುದಾಗಿ ಪ್ರಸಿದ್ಧವಾಗಿರುವಂತ ಆ ಕ್ಷೇತ್ರವು ಯಾದೃಕ್. ಯಾದೃಕ್ ಅಂತ ಹೇಳಿದ್ರೆ ಅದರ ಸ್ವರೂಪ ಏನು ಅಂತ ಅರ್ಥ. ಯಾದೃಕ್ ಅಂದ್ರೆ ಎಂತದ್ದು. ತತ್ ಕ್ಷೇತ್ರಂ, ಈಗಾಗಲೇ ಕ್ಷೇತ್ರ ಅಂದ್ರೆ ಯಾವುದು ಅಂತ ಹೇಳಿದ್ದೇನೆ. ನಾನು ಎಲ್ಲದರಲ್ಲೂ ಇದ್ದೇನೆ. ಅಂತಹ ಸರ್ವಕ್ಷೇತ್ರೇಶು, ಸಕಲ ಕ್ಷೇತ್ರಗಳಲ್ಲಿ ಇರುವಂತವನು ನಾನು. ಮತ್ತು ಕ್ಷೇತ್ರ ಅಂದ್ರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿದ್ಯಭಿಧೀಯತೆ, ಶೀರ್ಯತೆ ಇತಿ ಶರೀರಂ, ನಾಶವಾಗುವಂತ ಶರೀರವನ್ನೇ ಕ್ಷೇತ್ರ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ನಾಶವಾಗುವಂಥದ್ದು ಅಂದ್ರೆ ಬ್ರಹ್ಮಾಂಡ, ನಾಶವಾಗುವಂಥದ್ದು ಈ ಪಿಂಡಾಂಡ, ಈ ನಮ್ಮ ದೇಹ, ಇದೆಲ್ಲವೂ ಕ್ಷೇತ್ರ. ಈ ಕ್ಷೇತ್ರ ಯಾದೃಕ್, ಅದು ಎಂತದ್ದು, ಯಾದೃಕ್ಚ ಎಂತದ್ದಾಗಿದೆ. ಯತ್ ಪ್ರಕಾರಂ ಅಂತ ಅರ್ಥ. ಮತ್ತು ಯದ್ವಿಕಾರಿ, ಆ ಯಾವ ವಿಕಾರದಿಂದ ಕೂಡಿದೆ, ಅದು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಯತಃ, ಯತಃ ಯಾದೃಶ ಪ್ರವೃತ್ತ್ಯನುಕೂಲ ಧರ್ಮ ಅಂದ್ರೆ ಯಸ್ಮಾತಿಥಿ ಯತಃ, ಯಾರಿಂದ ಆಗಿದೆ, ಯತಃ ಯದ್ವಿಕಾರಿ ಅದರಿಂದ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ, ಮಣ್ಣಿಂದ ಮಡಕೆ ಆಗುವಂತೆ. ಹಾಗೆ ಈ ಪಿಂಡಾಂಡ ಬ್ರಹ್ಮಾಂಡಗಳಿಂದಾಗಿ ಏನೆಲ್ಲ ಬದಲಾವಣೆ ಆಗತ್ತೆ. ಮತ್ತು ಯತ್, ಯತ್ ಅಂತ ಹೇಳಿದ್ರೆ ಅದೇನದು, ಯತ್ ಅಂದ್ರೆ ಅದರಲ್ಲಿ ಏನಿದೆ, ಸಚಃ ಯತ್ ಪ್ರಭಾವಶ್ಚ, ಮತ್ತು ಅದರ ಪ್ರವರ್ತಕ ಯಾರು, ಅದರನ್ನ ಚಲನೆ ಮಾಡುವವನು ಯಾರು, ಅದಕ್ಕೆ ಶಕ್ತಿ ಕೊಡುವವನು ಯಾರು. ತತ್ ಅದೆಲ್ಲವನ್ನೂ ಕೂಡ ಸಮಾಸೇನ, ಸಮಾಸೇನ ಶಬ್ದಕ್ಕೆ ಸಂಕ್ಷೇಪೇಣ ಅಂತ ಅರ್ಥ. ಸಂಕ್ಷೇಪವಾಗಿ ಮೇ ಅಂದ್ರೆ ನನ್ನಿಂದ, ವಸ್ತುತಃ ಷಷ್ಠಿ ಭಕ್ತಿಲಿ ಬರೋದು ಮೇ ಅಂತ. ಮೇ ಸಕಾಶಾತ್, ನನ್ನಿಂದ ನೀನು ಕೇಳುವವನಾಗು, ನಾನು ಹೇಳ್ತೇನೆ ನೀನು ಕೇಳಿಸ್ಕೋ. ತತ್ಕ್ಷೇತ್ರಂ ಮಿಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಶ್ರೀಕೃಷ್ಣಾರ್ಪಣ.